ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂನಿಕ್ ಮೋಟಿವ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕನಸನ್ನು ಸಾಧಿಸೋ ಹಾದಿಯಲ್ಲಿ ಯಾವ ಕಲ್ಲು ಬಂದರೋ, ಯಾವ ಅಡೆತಡೆ ಬಂದರೋ ಅದನ್ನು ನಿಲ್ಲಿಸೋ ಶಕ್ತಿ ನಮಗಿಲ್ಲ. ಏಕೆಂದರೆ ನಾವೇ ನಮ್ಮ ಬದುಕಿನ ಯೋಧರು, ನಮ್ಮದೇ ಭವಿಷ್ಯದ ಶಿಲ್ಪಿಗಳು. ಕನಸುಗಳನ್ನು ಪ್ರತಿಯೊಬ್ಬರು ಕಾಣ್ತಾರೆ, ಆದರೆ ಅವುಗಳನ್ನು ಸಾಧಿಸುವುದು ಧೈರ್ಯವಂತರು ಮಾತ್ರ ಇತಿಹಾಸದಲ್ಲಿ ಹೆಸರು ಬರೆಯುತ್ತಾರೆ. ಕನಸಿಗೆ ಬೆಲೆ ಕೊಡ್ತೀರಾ ಅಂದ್ರೆ ಅದರ ಹಿಂದೆ ಓಡಲು ಸಿದ್ಧರಾಗಿರಬೇಕು. ನಿಮಗೆ ಎಷ್ಟೇ ಟ್ಯಾಲೆಂಟ್ ಇರಲಿ, ಶಿಸ್ತಿಲ್ಲದಿದ್ದರೆ ಅದಕ್ಕೆ ಅರ್ಥವಿಲ್ಲ. ಪ್ರತಿದಿನ ಸಮಯಕ್ಕೆ ಎದ್ದು ನಿಮ್ಮ ದಿನವನ್ನು ಶಿಸ್ತಿನಿಂದ ಕಟ್ಟಿ ಹಿಡಿಯಿರಿ. ಇದೇ ನಿನ್ನ ಗುರಿ ತಲುಪುವ ಮೊದಲ ಹೆಜ್ಜೆ. ಒಮ್ಮೆ ಬೀಳುವುದರಿಂದ ನೀವು ಸೋಲುವುದಿಲ್ಲ, ಅದು ನಿಮ್ಮ ಗುರು. ವಿಫಲತೆ ಬಂದಾಗ ಓಡಿ ಹೋಗಬೇಡಿ, ಬದಲಿಗೆ ಮತ್ತೆ ಏಳಿ ಬಲವಾಗಿ ಹೋರಾಡಿ. ಒಬ್ಬ ವ್ಯಕ್ತಿಯ ಯಶಸ್ಸಿಗೆ ದೊಡ್ಡ ಶತ್ರು ಅವನ ಕೆಟ್ಟ ಅಭ್ಯಾಸಗಳು, ಆಲಸ್ಯ, ಭಯ, ವ್ಯರ್ಥ ಮಾತು, ನೆಗೆಟಿವ್ ಆಲೋಚನೆಗಳು. ಇವೆಲ್ಲವೂ ನಿಮ್ಮ ಕನಸಿಗೆ ಅಡ್ಡಿ ಬರುತ್ತದೆ. ಇವನ್ನು ತೊರೆದುಕೊಂಡು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿ. ನೀವು ನಿಮ್ಮನ್ನೇ ನಂಬದಿದ್ದರೆ ಇತರರು ಹೇಗೆ ನಂಬುತ್ತಾರೆ? ಯಾವ ಪರಿಸ್ಥಿತಿಯಲ್ಲೂ ನಿಮ್ಮೊಳಗೆ ನಂಬಿಕೆಯನ್ನು ಜೀವಂತವಾಗಿರಿಸಿ. ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ, ಆದರೆ ಪ್ರಯತ್ನ ಮಾಡಿದರೆ ಅದ್ಭುತಗಳು ಸಾಧ್ಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ದೊಡ್ಡ ಸಂಪತ್ತು ಸಮಯವಾಗಿದೆ. ನೀವು ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಸಮಯ ಒಮ್ಮೆ ಹೋದರೆ ಹಿಂತಿರುಗಿ ಆ ಸಮಯ ಬರುವುದಿಲ್ಲ. ಅದರಿಂದ ಪ್ರತಿಯೊಂದು ನಿಮಿಷವನ್ನು ಬೆಲೆ ಬಾಳುವಂಥದ್ದು ಎಂದು ಬಳಸಿರಿ. ಪ್ರತಿದಿನ ನಿಮ್ಮ ಮನಸ್ಸಿಗೆ ಬೆಂಕಿ ಹಚ್ಚುವ ಮಾತುಗಳನ್ನು ಕೇಳಿ, ಓದಿ, ನೋಡಿ. ನೀವು ನಿಮ್ಮ ಸುತ್ತಮುತ್ತ ಪ್ರೇರಣಾದಾಯಕ ವಾತಾವರಣವನ್ನು ನಿರ್ಮಿಸಿದರೆ ನಿಮ್ಮ ಗುರಿ ಕಡೆ ಓಡುವ ಶಕ್ತಿ ದ್ವಿಗುಣವಾಗುತ್ತದೆ. ನೀವು ಯಶಸ್ವಿಯಾದಾಗ ಅದು ನಿಮ್ಮಷ್ಟಕ್ಕೆ ಅಲ್ಲ, ನಿಮ್ಮ ಕುಟುಂಬ, ಸಮಾಜ, ಮುಂದಿನ ಪೀಳಿಗೆಗೂ ನೀವು ಮಾದರಿಯಾಗುತ್ತೀರಿ. ಆದ್ದರಿಂದ ನಿಮ್ಮ ಹೋರಾಟಕ್ಕೆ ಮಹತ್ವವಿದೆ, ನೆನಪಿರಲಿ. ನಿಮಗೆ 3 ಪ್ರಶ್ನೆಗಳು. ನಿಮ್ಮ ಜೀವನದಲ್ಲಿ ಯಾವ ಅಭ್ಯಾಸಗಳು ನಿಮ್ಮನ್ನು ಹಿಂದುಳಿಸುತ್ತಿದೆ ಮತ್ತು ನೀವು ಪ್ರತಿದಿನ ನಿಮ್ಮ ಕನಸು ಕಡೆ ಏನು ಮಾಡ್ತಿದ್ದೀರಾ? ವಿಫಲತೆಯ ನಂತರ ನೀವು ಮತ್ತೆ ಏಳಲು ಸಿದ್ಧವೇ ಎಂದು ಕಮೆಂಟಲ್ಲಿ ತಿಳಿಸಿ. ನೆನಪಿರಲಿ ಸ್ನೇಹಿತರೆ, ಯಶಸ್ಸು ಒಂದು ದಿನದ ಕಥೆಯಲ್ಲ, ಅದು ಪ್ರತಿದಿನದ ಹೋರಾಟದ ಫಲ. ನೀವು ನಿಮ್ಮ ಕನಸಿಗಾಗಿ ಬೆವರು ಸುರಿಸಿದರೆ ಒಂದು ದಿನ ನಿಮ್ಮ ಕಥೆಯನ್ನು ಜಗತ್ತು ಕೇಳುತ್ತದೆ, ನೆನಪಿರಲಿ. ಇದಾಗಿತ್ತು ಇಂದಿನ ಮೋಟಿವೇಶನ್. ಇಂತಹ ಇನ್ನೂ ಹೆಚ್ಚು ಮೋಟಿವೇಶನ್ ಬೇಕಾದಲ್ಲಿ ನನ್ನ ಚಾನೆಲ್ ಯೂನಿಕ್ ಮೋಟಿವ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗನಿಸಿತು ಎಂದು ಕಮೆಂಟ್ ಮಾಡೋದು ಮರಿಬೇಡಿ. ಮುಂದೆ ಯಾವ ವಿಷಯದ ಮೇಲೆ ಮೋಟಿವೇಶನ್ ಬೇಕೆಂದು ಸಹ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.